ನಮ್ಮ ಮನೆಯ ನೆಚ್ಚಿನ ಮಸಾಲ ನಾನಾ ಚಿಕನ್ ಮಸಾಲ ಪೌಡರ್. ನಮ್ಮಲ್ಲಿ ಹೇಗಂತ ಹೇಳಿದರೆ ಈ ಕುಂದಾಪುರ ಚಿಕನ್ ಮಸಾಲ ಪೌಡರ್ ನಮ್ಮ ಬಂಟ ಸಮಾಜದ ಹೆಚ್ಚಿನವರ ಮನೆಯಲ್ಲಿ ಅದನ್ನು ತಯಾರು ಮಾಡ್ತಾರೆ. ವರ್ಷಕ್ಕಾಗುವಷ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದು ನಾವು ಚಿಕನ್ನಿಂದ ನೋಡಿ ಬಂದವರು ನಾವು. ನಮ್ಮ ಕುಂದಾಪುರ ಚಿಕನ್ನು ಗುಳ್ವಾಡಿ ಸಣ್ಣಕ್ಕಿ. ನಮ್ಮ ಕುಂದಾಪುರದಲ್ಲಿ ಗುಳ್ವಾಡಿ ಸಣ್ಣಕ್ಕಿ ಅನ್ನೋಂಥದ್ದು ಭಾರಿ ಪ್ರಸಿದ್ಧ, ಪರಿಮಳವಾದ ಒಂದು ಭತ್ತ. ಜನರನ್ನು ಆತಿಥ್ಯ ಬೇರೇನು ಮಾಡ್ತಾಯಿಲ್ಲ, ಅಷ್ಟನ್ನೇ ಮಾಡಿ ಜನರಿಗೆ ಬಡಿಸಿ ಅವರಿಗೆ ತೃಪ್ತಿಗೊಳಿಸಿ ಕಳಿಸಿಕೊಡುವಂಥದ್ದು ನಮ್ಮ ಕುಂದಾಪುರ ತಾಲೂಕಿನ ಒಂದು ಪದ್ಧತಿ. ಅದನ್ನು ನೋಡುವಾಗ ನನಗನ್ನಿಸ್ತು ಇದನ್ನೆಲ್ಲ ಮಾಡಲಿಕ್ಕೆ ಜನ ಕಡಿಮೆ ಇದೆ, ಏನು ಮಾಡ್ಬೋದು, ಯಾವುದನ್ನೆಲ್ಲ ಮಾಡ್ಬೋದು ಅಂತ ಹೇಳುವಂತ ನೋಡುವಾಗ ಸಿಗಡಿ ಕೃಷಿಯನ್ನು ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ. ಸಿಗಡಿ ಕೃಷಿ ಆದಮೇಲೆ ಏಡಿ ಕೃಷಿ ಮಾಡಿದೆ. ಆಮೇಲೆ ಭತ್ತದಲ್ಲಿ ಹೊಸ ಹೊಸ ಪದ್ಧತಿಗಳನ್ನ ತಂದೆ, ಅದನ್ನು ಅಳವಡಿಸ್ಕೊಂಡೆ. ಎಲ್ಲ ಮಾಡಿ ಆದಮೇಲೆ ಬದುಕಲಿಕ್ಕೆ ಏನು ಬೇಕು, ಒಂದು ಮಸಾಲ ಪೌಡ್ರನ್ನು ನಮ್ಮ ಕುಂದಾಪುರ ಚಿಕನ್ ಮಸಾಲ ಪೌಡರ್, ಕುಂದಾಪುರ ಮೆಣಸಿನ ಹುಡಿಯಂತೆ ಪ್ರಸಿದ್ಧಿ ಪಡೆದಿದೆ. ಈ ರೀತಿ ಇದ್ದದರಲ್ಲಿ ನನಗೆ ಏನು ಮಾಡಬೇಕಂತ ಹೇಳುವಾಗ ಒಂದು ಪೌಡ್ರ್ ತಯಾರು ಮಾಡುವಂಥ ಫೌಂಡಿಂಗ್ ಇದರಲ್ಲಿ ಮಿಷಿನ್ನಲ್ಲಿ ಕುಟ್ಟುವಂಥ, ಒನಕೆಯಲ್ಲಿ ಕುಟ್ಟುವಂಥ ಸಾಧನದಲ್ಲಿ ನಮ್ಮ ಮಸಾಲ ಪೌಡ್ರನ್ನು ಮಣ್ಣಿನ ಮಡಿಕೆಯಲ್ಲಿ ಹುರಿದು ಅದರ ಟೇಸ್ಟ್, ಅದಕ್ಕೆ ಎಣ್ಣೆ ಹಾಕೋದಿಲ್ಲ, ಅದನ್ನು ಹುರಿದು ಪುಡಿ ಮಾಡುವಂಥದ್ದು. ಇದು ನಾವು ನೋಡಿದ ಹಾಗೆ ಎಷ್ಟೋ ಕಡೆಯಲ್ಲಿ ನಾವು ಬೇರೆ ಬೇರೆ ನಾವು ಪ್ರಾಡಕ್ಟ್ಗಳನ್ನ ತಯಾರು ಮಾಡುವಲ್ಲಿ ಮತ್ತು ಅದನ್ನು ಉಪಯೋಗಿಸಿ ನೋಡಿದಾಗ ಎಣ್ಣೆಯನ್ನು ಹಾಕ್ತಾರೆ. ಎಣ್ಣೆಯನ್ನು ಹಾಕದೆ ಎಲ್ಲರಿಗೂ ಆಗುವಂಥ ಒಂದು ಸಾಮಾನ್ಯ ಪದಾರ್ಥ ಅಂತ ಹೇಳಿದರೆ ನನ್ನ ಮಸಾಲ. ನಮ್ಮ ಮನೆಯ ನೆಚ್ಚಿನ ಮಸಾಲ ನಾನಾ ಚಿಕನ್ ಮಸಾಲ ಪೌಡರ್. ಹಾಗೆ ಇದನ್ನು ಪ್ರಾಡಕ್ಟನ್ನು ಮಾಡಿದಾಗ 1987 ಇಸ್ವಿಯಿಂದ ಪ್ರಾರಂಭ ಮಾಡ್ತಾ ಬಂದೆ. ಪ್ರಪ್ರಥಮ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೆ. ಈಗ ನಾವು ಈ ದಿನಕ್ಕೊಂದು 200 kg ಪೌಡ್ರನ್ನು ಮಾಡ್ತೇವೆ. ಇನ್ನೂ ಹೊಸ ಹೊಸ ಯಂತ್ರಗಳನ್ನು ಅಳವಡಿಸಿದ್ದೇವೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಎಲ್ಲ ಕಡೆಯಲ್ಲಿ ನಾನಾ ಮಸಾಲೆಯನ್ನು ಅದು ಸಿಗುವುದಿಲ್ಲ ಅಂತ ಹೇಳುವಂಥದ್ದು, ಅದು ಹಾಗಾಗಬಾರ್ದು, ಎಲ್ಲರಿಗೂ ಮುಟ್ಟುವಂತೆ ಆಗಬೇಕು, ಫ್ರೆಶ್ ಆಗಿ. ಹಾಗಾಗಿ ಬೇರೆ ಬೇರೆ ರೀತಿಯ ಪೌಚಿಗಳನ್ನು ಮಾಡಿ ನಾನಾ ಮಸಾಲ ಇದನ್ನು ಮಾಡಿದ್ದೇವೆ. ನಾವು ತುಂಬ ವರ್ಷಗಳಿಂದ ಈ ಹುಡಿನ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಇಷ್ಟ ಆಯಿತು, ನಮ್ಮ ಫ್ಯಾಮಿಲಿಗೂ ಹಂಗೆ ತುಂಬ ಇಷ್ಟ ಆಯ್ತು. ಫಿಶ್ ಫ್ರೈ ಆಗಲಿ, ಕಬಾಬ್ ಆಗಲಿ, ಎಲ್ಲ ಮಸಾಲೆ ನಮ್ಗೆ ತುಂಬ ಇಷ್ಟ ಆಯ್ತು. ಮನೆಯವರಿಗೂ ಮಕ್ಕಳಿಗೂ ಎಲ್ಲ ಪಲ್ಯ ತರಕಾರಿಗೂ ಚಿಕನ್ ಮಸಾಲ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ನಾನಾ ಕುಂದಾಪುರ ಚಿಕನ್ ಮಸಾಲಾನ ನಾನು ಬ್ಯಾಚುಲರ್ ಲೈಫಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ಲರಿಗೂ ಕೂಡ ನಾನು ಇದನ್ನು ರೆಫರ್ ಮಾಡಿದ್ದೀನಿ. ಅವರು ಕೂಡ ಇವಾಗ ಕಾಲ್ ಮಾಡಿಬಿಟ್ಟು ಇದನ್ನು ಬೇರೆ ಬೇರೆ ಊರುಗಡೆಯಿಂದ ಕಾಲ್ ಮಾಡಿಬಿಟ್ಟು ಇದನ್ನು ತಗೊಳ್ಳಿಕ್ಕೆ ಆರ್ಡರ್ ಮಾಡ್ತಾ ಇದ್ದಾರೆ. ಇದು ಕುಂದಾಪುರ ಚಿಕನ್ ಮಸಾಲ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತೀನಿ. ನಾನು ಹಿಡಿದ ಮೀನಿಗೆ ಇದು ತುಂಬ ಸೂಟ್ ಆಗ್ತದೆ, ತುಂಬ ಟೇಸ್ಟ್. ನನ್ನ ನೆರೆಹೊರೆಯವರಿಗೆ ಇದನ್ನೇ ರೆಫರ್ ಮಾಡ್ತಾ ಇದ್ದೀನಿ. ಇದು ಮಸಾಲ ಪೌಡ್ರು, ನಾನಾ ಮಸಾಲ ಕುಂದಾಪುರ ಚಿಕನ್ ಮಸಾಲ ಅಂದರೆ ಈ ಚಿಕನಿಗೆ ಮಾತ್ರ ಹಾಕೋದಾ ಅಥವಾ ಚಿಕನ್ ಐಟಮ್ ಅದರಲ್ಲಿ ಇದೆಯಾ ಅಂತ. ಇದು ಪ್ರತಿಯೊಬ್ಬರು ತರಕಾರಿ ಪಲ್ಯ ಇರ್ಬೋದು, ಯಾವುದೇ ಪದಾರ್ಥಕ್ಕೆ ಎಷ್ಟೊತ್ತಿಗೆ ಬೇಕಾದರೆ ಇದನ್ನು ಉಪಯೋಗಿಸ್ಬೋದು. ಫ್ರೈ ಮಾಡಿರೋದ್ರಿಂದ ಇದನ್ನು ಯಾವ ಹೊತ್ತಿಗೂ ಅದನ್ನು ಆ್ಯಡ್ ಮಾಡ್ಬೋದು. ಈಗ ಬೇರೆ ಪ್ಲೇನ್ ಚಿಲ್ಲಿ ಪೌಡ್ರ್ ಇರ್ಬೋದು, ಬೇರೆ ಪೌಡ್ರ್ನಲ್ಲಿ ಇದನ್ನು ಹಾಕಿದರೆ ಅದು ಹಸಿ ಅಂಶ ಇರ್ತದೆ. ನಾನ್ ವೆಜ್ಜಿಗೆ ಹಾಕುವಂಥ ಪದಾರ್ಥವನ್ನು ಮಾಡ್ತೇವೆ ಬಿಟ್ಟರೆ ನಾನ್ ವೆಜ್ ಅಂಶವನ್ನು ಇದರಲ್ಲಿ ಅಳವಡಿಸ್ತಾ ಇಲ್ಲ. ಸರಿಯಾಗಿ ನಮ್ಮಲ್ಲಿ ತರಕಾರಿ ಪಲ್ಯಕ್ಕೆ ಇದನ್ನು ಉಪಯೋಗಿಸ್ಬೋದು, ಎಗ್ ಬುರ್ಜಿಗೆ ಉಪಯೋಗಿಸ್ಬೋದು, ಫಿಶ್ ಫ್ರೈಗೆ ಉಪಯೋಗಿಸ್ಬೋದು, ಫಿಶ್ ಕರಿಗೆ ಉಪಯೋಗಿಸ್ಬೋದು. ಅದಲ್ಲದೆ ಬೇರೆ ಇನ್ನಿತರ ತೊಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಭಾರಿ ಸುಲಭ, ಬೆಂಡೆಕಾಯಿ ಪಲ್ಯ ಮಾಡಬೇಕು ಮತ್ತು ಸುಲಭ. ಬೆಂಡೆಕಾಯಿ ಕೊಚ್ಚಿದ್ರೆ ಆಯಿತು, ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ. ಉಪ್ಪನ್ನು ಹಾಕಿದಾಯಿತು, ಪೌಡ್ರನ್ನ ಹಾಕಿಬಿಟ್ರೆ ಆಯಿತು. ಇದು ಅಲ್ಲಿಗೆ ಮುಗಿತು ಪಲ್ಯ ಬಡಿಸ್ಲಿಕ್ಕೆ ಅಷ್ಟು ತರಾತುರಿಯಲ್ಲಿ. ನಾನು ನಾನಾ ಮಸಾಲ ಪ್ರಾಡಕ್ಟನ್ನು ಹಲವಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಹಾಟ್ ಫೇವ್ರೆಟ್ ಪ್ರಾಡಕ್ಟ್ ಕೂಡ ಆಗಿದೆ. ಅದರಲ್ಲೂ ಕುಂದಾಪುರ ಚಿಕನ್ ಮಸಾಲ ಪೌಡ್ರ್ ಅಂತೂ ತುಂಬಾ ಚೆನ್ನಾಗಿದೆ. ಚಿಕನ್ ಪೌಡ್ರ್ ಆಗಲಿ, ಕಬಾಬ್ ಪೌಡ್ರ್ ಆಗಲಿ, ಫಿಶ್ ಮಸಾಲ ಆಗಲಿ ತುಂಬಾ ಒಂದಕ್ಕಿಂತ ಒಂದೇ ಚೆನ್ನಾಗಿದೆ. ಹಾಗೆ ನನ್ನ ದೂರದಲ್ಲಿರುವ ನನ್ನ ಸಹೋದ್ಯೋಗಿಗಳಿಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಬೆಂಗಳೂರು, ಬಾಂಬೆ ಇಲ್ಲಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳಿಗೂ ಕೂಡ
ಇದನ್ನೇ ರೆಫರ್ ಮಾಡ್ತಿದ್ದೀನಿ. ನಾನು 2 ವರ್ಷದಿಂದ ಈ ನಾನಾ ಮಸಾಲವನ್ನು ಉಪಯೋಗಿಸ್ತಾ ಇದ್ದೇನೆ. 2 ವರ್ಷದ ಹಿಂದೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ ಚಿಕನ್ ಮಸಾಲ ಮಾಡಿದ್ರು. ಊಟದ ನಂತರ ನಾನು ಮನೆಯವ್ರ ಹತ್ರ ಕೇಳಿದೆ, ಈ ಚಿಕನ್ ಮಸಾಲೆ ಯಾರು ಮಾಡಿದ್ರು? ಕ್ಯಾಟರಿಂಗ್ನವ್ರು ಹೇಳಿದರು, ನಾವು ನಾನಾ ಮಸಾಲ ಹಾಕಿ ಮಾಡಿದಂತ ಹೇಳಿದರು. ಬಹುಶಃ ಅವರ ತಂದೆ ತಾಯಿಯ ಹೆಸರು ನಾನಾ ಎನ್ನುವಂಥದ್ದು. ಮಂಗಳೂರಿಗೆ ಹೋಗುವಾಗ ಅಥವಾ ಉಡುಪಿಗೆ ಹೋಗುವಾಗ ಅವರು ಆ ಕಾರ್ನಲ್ಲಿ ತನ್ನ ಪ್ರೊಡಕ್ಷನನ್ನು ಇಟ್ಟುಕೊಂಡು ಅಲ್ಲಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರು. ಬಹುಶಃ ನಾವು ಹೋಗುವಾಗ ಇವರ ವಸ್ತುವಿಗೆ ಎಷ್ಟು ಡಿಮಾಂಡ್ ಅಂತ ಹೇಳಿದರೆ ಅಲ್ಲಿ ಮಾಲ್ ಖಾಲಿಯಾಗಿ ಮತ್ತೆ ಮತ್ತೆ ಇವರಿಗೆ ಕಾಲ್ ಬರ್ತಾ ಇತ್ತು. ಅದನ್ನು ಪ್ರತಿದಿನ ಪ್ರೊಡಕ್ಷನ್ ಮಾಡಿ ಪ್ರತಿದಿನ ಮಾರ್ಕೆಟಿಗೆ ಕೊಡ್ತಾ ಇರುವಂಥದ್ದು ಅವರ ದೊಡ್ಡ ಒಂದು ವಿಶೇಷತೆ. ಆಮೇಲೆ ಆ ಮಸಾಲ ಪದಾರ್ಥಗಳನ್ನು ಹರಿಬರಿಯಾಗಿ ಮಾಡ್ತಾ ಇರಲಿಲ್ಲ. ಅದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಆ ಡ್ರೈ ಮಾಡಿ ಅದರ ಕ್ವಾಲಿಟಿಯಲ್ಲಿ ಅವ್ರದ್ದು ಯಾವತ್ತೂ ರಾಜಿ ಇರಲಿಲ್ಲ. ಈ ನಾನಾ ಮಸಾಲದ ಬಗ್ಗೆ ನಾವು ಹೇಳುವಂಥ ಅದರಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ. ಯಾಕಂದರೆ ಒಮ್ಮೆ ಅದನ್ನು ಉಪಯೋಗಿಸಿ ನೋಡಿದವರು ಅದಕ್ಕೆ ಖಂಡಿತ ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಪ್ರತಿದಿನ ನನಗೆ ತಿಳಿದ ಹಾಗೆ ಎಷ್ಟೇ ಅವರದ್ದು ಬೇರೆ ಕೆಲಸ ಕಾರ್ಯಗಳಿದ್ದರೂ ಇಲ್ಲಿ ಬಂದು ಅವರೇ ಅದನ್ನು ಮಾಡ್ತಾ ಇದ್ರು. ಯಾವುದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡುವಾಗ ಪ್ರಮಾಣವನ್ನು ಅವರೇ ಬೆರೆಸಿಕೊಟ್ಟು ಕಾರ್ಮಿಕರ ಹತ್ರ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಏನು ಕ್ವಾಲಿಟಿ ಇದೆ ಆ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇಶಾದ್ಯಂತ ಕುಂದಾಪುರ ಚಿಕನ್ ಅಂತ ಒಂದು ವೆರೈಟಿನೇ ಇದೆ. ಎಲ್ಲ ಹೋಟೆಲ್ನಲ್ಲಿ ಕುಂದಾಪುರ ಚಿಕನ್ ಅಂತ ಒಂದು ಸ್ಪೆಷಲ್ ಡಿಶ್ ಆಗಿತ್ತು. ಅದರಲ್ಲಿ ಸುಮಾರು 30 ವರ್ಷದಿಂದ ನಾನಾ ಮಸಾಲ ಭಾಳ ಪ್ರಖ್ಯಾತಿ ಆದದ್ದು. ವಿದೇಶದಲ್ಲಿ ಕೂಡ ಕುಂದಾಪುರಕ್ಕೆ ಬಂದವರು ಅಮೇರಿಕಕ್ಕೆ, ಕೆನಡಕ್ಕೆ, ದುಬೈಗೆ ಕೂಡ ಇಲ್ಲಿಂದ ತಗೊಂಡು ಹೋಗ್ತಾರೆ. ಇರೋದು ಒಂದು ನಾನು ನೋಡಿದ ಪ್ರಕಾರ ಒಂದು ಸ್ಪೆಷಾಲಿಟಿ ಅಂತ ಹೇಳಿದರೆ, ಮಾರ್ಕೆಟ್ನಲ್ಲಿ ಯಾವುದೇ ಏರಿಳಿತ ಆದರೂ ಕೂಡ, ಉದಾಹರಣೆಗೆ ಮೆಣಸಿನ ರೇಟು ಜಾಸ್ತಿ ಆದಾಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಡಿಮೆ ಬೆಲೆಯ ಮೆಣಸುಗಳನ್ನು ಹಾಕಿ, ಮತ್ತು ಅದು ತುಂಬ ಖಾರ ಕಡಿಮೆ ಆಗ್ತದೆ. ಖಾರ ಕಡಿಮೆ ಆದಕ್ಕೆ ಗುಂಟೂರು ಮೆಣಸುಗಳನ್ನ ಹಾಕಿ ಖಾರ ಜಾಸ್ತಿ ಮಾಡ್ತಾರೆ. ಆದರೆ ಅದು ಕ್ವಾಲಿಟಿ ಇರೋದಿಲ್ಲ. ಈ ಮೆಣಸಿನ ಒಂದು ವಿಶೇಷ ಅಂತ ಹೇಳಿದರೆ, ಹೆಚ್ಚಿನವರಿಗೆ ಮೆಣಸಿನಲ್ಲಿ ವಿಟಮಿನ್ ಇದೆ ಅಂತೇಳಿ ಗೊತ್ತಿಲ್ಲ. ಆದರೆ ನಾನು ಹೇಳೋ ಪ್ರಕಾರ ಮೆಣಸಿನ ಕೂಡಲ್ಲಿ ಕೂಡ ತುಂಬ ವಿಟಮಿನ್ ಇದೆ. ಆಹಾರ ಜೀರ್ಣ ಆಗಬೇಕಾದ್ರೆ, ಬಾಯಿಗೆ ರುಚಿ ಆಗಬೇಕಾದ್ರೆ, ಪರಿಮಳ ಆದಾಗ ಹೆಚ್ಚು ಆಹಾರ ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ, ಚಯಾಪಚಯ ಕ್ರಿಯೆಗಳು ಆಗ್ತದೆ. ಇವೆಲ್ಲ ಬಹಳ ಮುಖ್ಯವಾದ್ದು. ದೊಡ್ಡ ದೊಡ್ಡ ಕಂಪನಿಯವರು, ಮಲ್ಟಿನ್ಯಾಷನಲ್ ಕಂಪನಿಯವರು ಕೂಡ ಅಚ್ಚ ಖಾರದ ಪುಡಿ ಅಂತ ಮಾಡ್ತಾರೆ. ಆ ಖಾರದ ಪುಡಿಯಲ್ಲಿ ಬರೀ ಖಾರದ ಪುಡಿ ಮಾತ್ರ ಇರ್ತದೆ, ಅದಕ್ಕೆ ಯಾವುದೇ ಒಂದು ಫ್ಲೇವರನ್ನು ಆ್ಯಡ್ ಮಾಡ್ತಾ ಇಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ, ಆದರೆ ಎಸ್ಪೆಷಲಿ ಕುಂದಾಪುರ ತಾಲೂಕಿನಲ್ಲಿ ಈ ಖಾರದ ಪುಡಿ ಅನ್ನುವಂಥದ್ದು ಬಹಳ ಫೇಮಸ್ ಆಗಿರೋದು. ಇದಕ್ಕೆ ಯಾವುದೇ ಕಲರ್ ಹಾಕೋದಿಲ್ಲ. ಕೆಲವು ಸರಿ ಕಲರ್ ಹಾಕ್ತಾರೆ, ಇನ್ನು ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ ಒಳ್ಳೆ ಮೆಣಸು ಒಳ್ಳೆ ಕಲರ್ ಇರ್ತದೆ. ಜನ ಏನು ತಿಳ್ಕೊಳ್ತಾರೆ, ಈ ಮೆಣಸಿಗೆ ಕಲರ್ ಹಾಕ್ತಾರೆ ಅಂತ. ಪದಾರ್ಥ ಎಲ್ಲ ಕೆಂಪು ಕಲರ್ ಇರ್ತದೆ, ಕಲರ್ ಹಾಕ್ತಾರೆ ಅಂತೇಳಿ. ನಾನು ತಿಳಿದ ಮಟ್ಟಿಗೆ ಇವರು ಕಲರ್ ಹಾಕೋದಿಲ್ಲ. ನಮ್ಮ ಮನೆಯ ಹೆಚ್ಚಿನ ಮಸಾಲ ನಾನಾ ಚಿಕನ್ ಮಸಾಲ ಪೌಡರ್. ಜಗವನ್ನೇ ಅಂಗೈಲಿ ನೋಡಿ ಜನಮನದ